ಹೆಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಎಜು ಸುಮಿತ್. ಸೊ ಏನೆಲ್ಲ ಸಿ ಇ ಟಿ ಔಟ್ ಆಫ್ ಸಿಲೆಬಸ್ ನ್ಯೂಸ್ ನಡೀತಿದೆ ಅದ್ರ ರಿಗಾರ್ಡಿಂಗು ಒಬ್ಬ ನ್ಯೂಸ್ ಆ್ಯಂಕರು ಆರ್ ನ್ಯೂಸ್ ರಿಪೋರ್ಟರು ಕರ್ನಾಟಕ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಜೊತೆ ಮಾತನಾಡಿದ್ದಾರೆ. ಫೋನ್ ಕಾಲ್ ಮುಖಾಂತರ ಮಾತಾಡಿದ್ದಾರೆ. ಅದರಲ್ಲಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಏನೆಲ್ಲ ಹೇಳಿದ್ದಾರೆ, ಅವ್ರು ಏನೆಲ್ಲ ಡಿಸಿಷನ್ ಆಗ್ಬೋದು, ಕಂಪ್ಲೀಟ್ ಈ ಒಂದು ವಿಡಿಯೋಲಿ ನಾವು ಅದಕ್ಕೆ ಡಿಸ್ಕಸ್ ಮಾಡ್ತಿರ್ತೇವೆ ನೋಡಿ. ಸೊ ಯಾರೆಲ್ಲ ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ, ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿ ಈ ನಿಮಗೆ ಸಾಕಷ್ಟು ಸಿ ಇ ಟಿ ಕೌನ್ಸಿಲಿಂಗ್ ಅಪ್ಡೇಟ್ಸು, ಯಾವ ರೀತಿ ನೀವು ಕೌನ್ಸಿಲಿಂಗ್ಗೆ ಕಾಲೇಜ್ ಲಿಸ್ಟ್ ಪ್ರಿಪೇರ್ ಮಾಡಬೇಕು, ಕಂಪ್ಲೀಟ್ ಡೀಟೇಲ್ಸು ನಾವು ಈ ಒಂದು ಚಾನಲ್ಗೆ ನಿಮ್ಗೆ ಪ್ರೊವೈಡ್ ಮಾಡ್ತಿರ್ತೇವೆ. ಸೊ ಈ ಒಂದು ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋಗೆ ನೀವು ತಪ್ಪದೆ ಲೈಕ್ ಮಾಡಿ. ಸೊ ನೋಡಿ, ಫಸ್ಟು ಕ್ವಶನ್ ಕೇಳಿದ್ರು, ಸರ್ ಏನೆಲ್ಲ ನಿಮಗೆ ಮ್ಯಾಟರ್ ಇದೆ, ಔಟ್ ಆಫ್ ಸಿಲೆಬಸ್ ಮ್ಯಾಟರ್ ಇದೆ, ಆ ಮ್ಯಾಟರ್ ರಿಗಾರ್ಡಿಂಗ್ ನಿಮಗೆ ಏನಾದರೂ ಡಿಸ್ಕಷನ್ ಬಂದಿದೆ ಅಂತ ನ್ಯೂಸ್ ರಿಪೋರ್ಟರ್ ಕೇಳಿದ್ರು. ಅದಕ್ಕೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದ್ದಾರೆ, ಎಸ್ ನಮಗೆ ಬಂದಿದೆ, ಅದ್ರ ರಿಗಾರ್ಡಿಂಗ್ ನಾವು ಇವತ್ತು ಸಾಯಂಕಾಲ ಪಿ ಯು ಬೋರ್ಡ್ ಮೆಂಬರ್ಸು ಮತ್ತು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ ಜನರಲ್ ಸೆಕ್ರೆಟರಿ ಕಲ್ತು ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ತಿದ್ದಾರೆ. ಆ ಮೀಟಿಂಗ್ ಇವತ್ತು ಸಾಯಂಕಾಲ 6:30 PM ಇರುತ್ತೆ. ಆ ಮೀಟಿಂಗಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ತೇವೆ ಏನೆಲ್ಲ ನೆಕ್ಸ್ಟ್ ಸ್ಟೆಪ್ ತಗೋಬೇಕಂತ. ಅದರಲ್ಲಿ ಅವರು ಇನ್ನೊಂದು ಪಾಯಿಂಟ್ ಹೇಳಿದ್ದಾರೆ, ಏನೆಲ್ಲ ಸಿ ಇ ಟಿ ಎಕ್ಸಾಮ್ ಇದೆ, ಒಂದು ಇಂಪಾರ್ಟೆಂಟ್ ಸ್ಟೇಜ್ ಇದೆ ಫಾರ್ ಪ್ರೊಫೆಷನಲ್ ಕೋರ್ಸಸ್ಸು, ಅದಕ್ಕೆ ನಾವು ಜಾಸ್ತಿ ಇದಕ್ಕೆ ಡಿಲೇ ಮಾಡೋಕೆ ಕೂಡ ಬರೋಂಗಿಲ್ಲ ಅಂತ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದ್ದಾರೆ. ಅದ್ರ ಜೊತೆ ನೆಕ್ಸ್ಟ್ ಕ್ವಶನ್ ರಿಪೋರ್ಟರ್ ಕೇಳಿದ್ರು, ಸರ್ ರಿಗಾರ್ಡಿಂಗ್ ಗ್ರೇಸ್ ಮಾರ್ಕ್ಸ್ ಏನಾದರೂ ನೀವು ವಿಚಾರ ಮಾಡಿದ್ದೀರಾ ಅಂತ. ಸೊ ಅವಾಗೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದರು, ನಾವು ಇಲ್ಲಿವರೆಗೆ ಯಾವುದೇ ಒಂದು ಫೈನಲ್ ಡಿಸಿಷನ್ಗೆ ಬಂದಿಲ್ಲ, ನಾವು ಏನು ಮಾಡ್ತೇವೆ ಒಂದು ಕಂಪ್ಲೀಟ್ ರಿಪೋರ್ಟ್ ತರಿಸಿದ್ದೇವೆ ಅಂತ ಹೇಳಿದ್ದಾರೆ. ಆ ರಿಪೋರ್ಟಲ್ಲಿ ಎಷ್ಟು ನಂಬರ್ ಆಫ್ ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ ಬಂದಿದೆ, ಅದು ರಿಗಾರ್ಡಿಂಗ್ ಅಲ್ಲಿ ಒಬ್ಬ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರಂತೆ, ಅವರು ಆ ಒಂದು ಕ್ವಶನ್ ಏನೆಲ್ಲ ಇದೆ ಅದು ಸಿಲೆಬಸ್ ಜೊತೆ ಮ್ಯಾಚ್ ಆಗ್ತಿದೆ ಇಲ್ಲ ಅಂತ ಚೆಕ್ ಮಾಡ್ತಾರಂತೆ, ಇನ್ನೂ ಚೆಕ್ ಮಾಡಿಲ್ಲ ಅಂತ ಇನ್ನೂ ಚೆಕ್ ಮಾಡ್ತಾರಂತೆ ಇವತ್ತು ಸಾಯಂಕಾಲ ಸಭೆಯಲ್ಲಿ. ಅದು ರಿಗಾರ್ಡಿಂಗು ಅವರು ಒಂದು ವೇಳೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಏನು ಪರಿಣಾಮ ಆಗ್ಬೋದು, ಒಂದು ವೇಳೆ ರೀ ಎಕ್ಸಾಮಿನೇಷನ್ ಮಾಡಿದರೆ ಏನು ಪರಿಣಾಮ ಆಗ್ಬೋದು, ಅವ್ರು ಏನೆಲ್ಲ ಕ್ವಶನ್ಸ್ ಇದೆ ಅವಕ್ಕೆ ನಾವು ಡಿಲೀಟ್ ಮಾಡಿ, ಅಂದರೆ ಎಷ್ಟೆಲ್ಲ ಸಿಲೆಬಸ್ ಅಲ್ಲಿರುವಂಥ ಕ್ವಶನ್ಸ್ ಅಷ್ಟೇ ನಾವು ಕನ್ಸಿಡರ್ ಮಾಡಿದ್ರು ಏನು ಪರಿಣಾಮ ಆಗ್ಬೋದು, ಕಂಪ್ಲೀಟ್ ಎಲ್ಲ ಆ್ಯಂಗಲಿಂದ ನಾವು ನೋಡಿ ಡಿಸಿಷನ್ ತಗೋತೇವೆ ಅಂತ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದ್ದಾರೆ. ಇಲ್ಲಿವರೆಗೆ ನಾವು ಯಾವುದೇ ಒಂದು ಫೈನಲ್ ಡಿಸಿಷನ್ಗೆ ಬಂದಿಲ್ಲ, ಕಂಪ್ಲೀಟ್ ಆ್ಯಂಗಲಲ್ಲಿ ನೋಡ್ತೇವೆ. ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಏನಾಗುತ್ತೆ, ಒಂದು ವೇಳೆ ನಾವು ರೀ ಎಕ್ಸಾಮಿನೇಷನ್ ಮಾಡಿದರೆ ಏನಾಗುತ್ತೆ, ಅದೇ ರೀತಿ ನೆಕ್ಸ್ಟ್ ನಾವು ಅದು ಕ್ವಶನ್ಸ್ ಡಿಲೀಟ್ ಮಾಡಿ ಎಷ್ಟೆಲ್ಲ ಸಿಲೆಬಸ್ ಅಲ್ಲಿರುವಂಥ ಕ್ವಶನ್ಸ್ ಕೊಟ್ಟಿದ್ದಾರೆ ಏನಾಗುತ್ತೆ ಅಂತ ಈ ರೀತಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದ್ದಾರೆ ನೋಡಿ. ನೆಕ್ಸ್ಟು ರಿಪೋರ್ಟರ್ ಕೇಳಿದ್ರು, ವೆನ್ ಕ್ಯಾನ್ ವಿ ಎಕ್ಸೆಪ್ಟ್ ಕ್ಲಿಯರ್ ಡಿಸಿಷನ್ ಅಂತ. ಇದಕ್ಕೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದ್ದಾರೆ, ಇದು ನಮಗೆ ಪ್ರಯಾರಿಟಿ ಮ್ಯಾಟರು, ಇದಕ್ಕೆ ನಾವು ಜಾಸ್ತಿ ಡಿಲೇ ಮಾಡೋಕೆ ಬರೋಂಗಿಲ್ಲ. ನಾವು ಏನು ಮಾಡಿದ್ದೇವೆ ಅಂದರೆ ಆ್ಯಕ್ಚುಲಿ ಏನೆಲ್ಲ ಸಿ ಇ ಟಿ ಎಕ್ಸಾಮ್ ನಡೀತಿದೆ ಅದಕ್ಕೆ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ ಮಾಡ್ಕೊಂಡಿದ್ದೇವೆ, ಯಾವಾಗ ರಿಸಲ್ಟ್ ಬರಬೇಕು, ಯಾವಾಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕು, ಅಕಾರ್ಡಿಂಗ್ ಟು ದೆಮ್ ರಿಸಲ್ಟು 28 May ವರೆಗೆ ಬರಬೇಕಂತ ಅವ್ರು ಒಂದು ಥಿಂಕಿಂಗ್ ಇರ್ತದೆ, ಅವ್ರು ಪ್ಲ್ಯಾನ್ ಮಾಡಿದಿರಂತೆ. ಬಟ್ ಸದ್ಯಕ್ಕೆ ಅದು ನಾವು ಫಾಲೋ ಮಾಡುವಂಥ ನಮ್ಮ ಫಸ್ಟ್ ಪ್ರಯಾರಿಟಿ ಇರುತ್ತೆ ಅಂತ ಅದು ಕೂಡ ಅವ್ರು ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. ಯಾಕಂದರೆ ಏನೆಲ್ಲ ಸಿ ಇ ಟಿ ಕೌನ್ಸಿಲಿಂಗ್ ಇರುತ್ತೆ ಅದು ಕೂಡ ಜಾಸ್ತಿ ಡಿಲೇ ಮಾಡೋಕೆ ಬರೋಂಗಿಲ್ಲ. ಯಾಕಂದರೆ ಪ್ರೀವಿಯಸ್ 3-4 ಇಯರ್ಸಿಂದ ಡ್ಯೂ ಟು ಕೋವಿಡ್ ಏನೆಲ್ಲ ಕ್ಯಾಲೆಂಡರ್ ಆಫ್ ಇವೆಂಟ್ ಇದೆ ಜಾಸ್ತಿ ಮುಂದೆ ಸ್ಟ್ರೆಚ್ ಆಗಿದೆ, ಅದು ಜಾಸ್ತಿ ಇವಾಗ ನಾವು ಒಂದು ಟ್ರ್ಯಾಕಲ್ಲಿ ಈ ವರ್ಷ ನಾವು ತಂದಿದ್ದೇವೆ. ಸೊ ಅದಕ್ಕೆ ಏನೆಲ್ಲ ಕೌನ್ಸಿಲಿಂಗ್ ಇರುತ್ತೆ, ರಿಸಲ್ಟ್ ಇರುತ್ತೆ, ನಾವು ಅದರ್ ಎಕ್ಸಾಮಿನೇಷನ್ ಕೌನ್ಸಿಲಿಂಗ್ ಜೊತೆ ಕೂಡ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಯಾಕಂದರೆ ಕಾಮೆಡ್ಗೆ ಕೌನ್ಸಿಲಿಂಗ್ ಇರುತ್ತೆ, ಜಿ ಕೌನ್ಸಿಲಿಂಗ್ ಇರುತ್ತೆ, ಅದ್ರ ಜೊತೆ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಜಾಸ್ತಿ ಡಿಲೇ ಕೂಡ ಎಕ್ಸೆಪ್ಟ್ ಮಾಡೋಕೆ ಬರೋಂಗಿಲ್ಲ. ಸೊ ಆಗಸ್ಟ್ ಬೇಗ ಅವ್ರು ಡಿಸಿಷನ್ ಕೊಡ್ತಾರಂತ ಒಂದು ಏನೆಲ್ಲ ಡಿಸ್ಕಷನ್ ಇತ್ತು, ಫೋನ್ ಕಾಲಲ್ಲಿ ಅವರು ಡಿಸ್ಕಸ್ ಮಾಡಿ ಹೇಳಿದ ನೋಡಿ ಸ್ಟೂಡೆಂಟ್ಸ್. ಸೊ ಮಿನಿಸ್ಟ್ರಿ ಕೂಡ ಆ್ಯಕ್ಟಿವ್ಲಿ ಇದರಲ್ಲಿ ಏನೆಲ್ಲ ಮ್ಯಾಟರ್ ಇದೆ ಅದಕ್ಕೆ ತೊಗೊಂಡಿದ್ದಾರೆ, ಡಿಸಿಷನ್ ಏನೆಲ್ಲ ಬರ್ಬೋದು ಇವತ್ತು ಸಾಯಂಕಾಲವರೆಗೆ. ಬಟ್ ಇನ್ನೂ ಅವರು ಡಿಲೇ ಮಾಡಿದ್ದಾರೆ, ಇನ್ನೂ ರಿಪೋರ್ಟ್ ತರಿಸ್ತಿದ್ದಾರೆ, ಇವತ್ತು ಸಾಯಂಕಾಲ ಬರುತ್ತೆ ಅಂತ ರಿಪೋರ್ಟು. ಅಷ್ಟೆಲ್ಲ ಜಾಸ್ತಿ ಇಂಡೈರೆಕ್ಟ್ 58 ಕ್ವಶನ್ಸ್ ಬಂದಿದೆ ಅಂತ ಪ್ರತಿಯೊಬ್ಬ ಕರ್ನಾಟಕ ಸ್ಟೂಡೆಂಟ್ಗೆ ಗೊತ್ತಿದೆ. ಅವ್ರು ಇನ್ನೂ ರಿಪೋರ್ಟ್ ತರಿಸ್ತಾರಂತೆ, ಮ್ಯಾಚ್ ಮಾಡಿಸ್ತಾರಂತೆ. ಲೆಟ್ ಇಟ್ ಬಿ, ಅವ್ರು ತಮ್ಮ ಲೀಗಲಿ ವೇ ಅವನ್ನೆಲ್ಲ ಫಾಲೋ ಇರುತ್ತೆ, ಅವ್ರು ಮಾಡ್ತಾರೆ. ಬಟ್ ಲಾಸ್ಟಿಗೆ ಏನೇ ಆದರೂ ಒಂದು ಸ್ಟೂಡೆಂಟ್ ವ್ಯೂ ಅಲ್ಲಿ, ಒಂದು ಸ್ಟೂಡೆಂಟ್ ಫೇವರಲ್ಲಿ ಡಿಸಿಷನ್ ಬರುವಂಥ ಪಾಸಿಬಿಲಿಟಿ ಇದೆ ಸ್ಟೂಡೆಂಟ್ಸ್. ಆರ್ ಎಲ್ಸ್ ಎಲ್ಲರೂ ನಾವು ಆಗಲಿ, ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಆಗಲಿ, ಕಾಲೇಜಸ್ ಆಗಲಿ ಸ್ಟೂಡೆಂಟ್ ಜೊತೆ ಇದ್ದೇ ಇರ್ತೇವೆ. ಇನ್ ಕೇಸ್ ಅವರು ಒಂದು ಬೇರೆ ಒಂದು ಸಿಂಪಲ್ ಡಿಸಿಷನ್ ಸಿಲಿ ರೀಸನ್ಗಾಗಿ ಏನೇ ಅವರು ಬೇರೆ ಡಿಸಿಷನ್ ಕೊಟ್ಟಿದ್ರು ಕೂಡ ನಾವು ಕೋರ್ಟಲ್ಲಿ ಪೆಟಿಷನ್ ಹಾಕಿ ಇದಕ್ಕೆ ಡಿಸಿಷನನ್ನು ನಾವು ಫಾರ್ವರ್ಡ್ ಮಾಡಿಸೋಂಗಿಲ್ಲ. ಏನೆಲ್ಲ ಕರೆಕ್ಟ್ ಸ್ಟೂಡೆಂಟ್ ಫೇವರಲ್ಲಿರುತ್ತೆ ಆ ಡಿಸಿಷನ್ ಅವ್ರು ತಗೊಳ್ಳೇಬೇಕಾಗತ್ತೆ ಅಂತ ನಾವು ಈ ಒಂದು ವಿಡಿಯೋ ಮುಖಾಂತರ ಕೂಡ ಸ್ಟೂಡೆಂಟ್ಸಿಗೆ ನಾವು ಭರವಸೆ ಕೊಡೋಕ್ಕೆ ಟ್ರೈ ಮಾಡ್ತೇವೆ ನೋಡಿ ಸ್ಟೂಡೆಂಟ್ಸ್. ಸೊ ಇದು ಒಂದು ಕಂಪ್ಲೀಟ್ ಡಿಸ್ಕಷನು ಏನೆಲ್ಲ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಗೌರ್ಮೆಂಟ್ ಆಫ್ ಕರ್ನಾಟಕಲ್ಲಿರುವಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾತಾಡಿದ್ದಾರೆ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ನಿಮಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. So this is your teacher Sumesh signing off. See you in the next video. Till that, keep learning, keep going. Tata, bye bye.